ಸ್ನೇಹಿತರೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕಾಲಿರ್ತಕ್ಕಂಥ ಅಪ್ರೆಂಟಿಸ್ ಹುದ್ದೆ ನೇಮಕಾತಿ ಬಗ್ಗೆ ಇವತ್ತಿನ ದಿನದಲ್ಲಿ ಪ್ರತಿಯೊಂದನ್ನು ಕೂಡ ಇವರಾಗಿದ್ದು ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕಾಲಿರ್ತಕ್ಕಂಥ ಹುದ್ದೆ ಬಂದ್ಬಿಟ್ಟು ಪರ್ಮನೆಂಟ್ ಹುದ್ದೆಗಳ ಅಥವಾ ತಾತ್ಕಾಲಿಕ ಹುದ್ದೆಗಳ ಅಂತ ಅದ್ರ ಬಗ್ಗೆ ಕೂಡ ಇವರಿಗೆ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಎಷ್ಟೆಷ್ಟು ಹುದ್ದೆಗಳಂತ ಕೂಡ ಇವರಿಗೆ ನೋಡ್ ತಗೊಂಡು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇಲ್ಲಿ ಮೊದಲಾಗಿ ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 21/2/2024 ಸ್ಟಾರ್ಟ್ ಆಗಿದೆ. ಇನ್ನ ಅರ್ಜಿನ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 6/3/2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇದು ಲಾಸ್ಟ್ ಡೇಟ್ ಆಗಿರುತ್ತೆ ಅರ್ಜಿನ ಸಲ್ಲಿಸೋದಕ್ಕೆ. ಇನ್ನ ಇದಾದ್ಮೇಲೆ ಆನ್ಲೈನ್ ಎಕ್ಸಾಮಿನೇಷನ್ ಡೇಟ್ ಕೂಡ ಅವರು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 10/3/2024 ಇಂದು ಟೆನೆಟಿವ್ ಒಂದು ಎಕ್ಸಾಮಿನೇಷನ್ ಡೇಟ್ ಕೂಡ ಅವರು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇನ್ನ ಇಲ್ಲಿ ಕಾಲಿರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 3,000 ಹುದ್ದೆಗಳು ಇದರಲ್ಲಿ ಟೋಟಲ್ ಆಗಿ ಖಾಲಿ ಇರತಕ್ಕಂಥದ್ದು. ಇದು ಆಲ್ ಓವರ್ ಇಂಡಿಯಾದಲ್ಲಿ 3,000 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳಂತ ಕೂಡ ಮುಂದೆ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇಲ್ಲಿ ಅವರು ಹುದ್ದೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿ ಕೂಡ ಕೊಡಿದ್ರೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ, ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಕೂಡ ಸರಿಯಾಗಿ ಓದ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇನ್ನ ಅರ್ಜಿನ ಸಲ್ಲಿಸಲಿಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕು, ವಯೋಮಿತಿ, ಅದರ ಬಗ್ಗೆ ಕೂಡ ಈಗ ಇವರಿಗೆ ನೋಡ್ ತಗೋಣ. ಇಲ್ಲಿ ಮೊದಲಾಗಿ ವಯೋಮಿತಿ ಬಂದ್ಬಿಟ್ಟು ಕನಿಷ್ಠವಾಗಿ 18 ವರ್ಷ ಆಗಿರ್ಲೇಬೇಕು. ಇನ್ನ ಗರಿಷ್ಠ ವಯೋಮಿತಿ ಬಂದ್ಬಿಟ್ಟು ಇಲ್ಲಿ ಅವರು ಡೈರೆಕ್ಟ್ ಆಗಿ ವಯೋಮಿತಿ ಬಗ್ಗೆ ಕೊಟ್ಟಿಲ್ಲ, ಇಲ್ಲಿ ಬರ್ನ್ ಬಿಟ್ವೀನ್ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡಿದ್ವು 1/4/1996 31/3/2004 ಒಳಗಡೆ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಇಲ್ಲಿ SC ST OBC ಮತ್ತು PWD ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ವಯೋಮಿತಿ ಸಲ್ಲಿಕೆನೂ ಕೂಡ ಸಿಗತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವಯೋಮಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಗ್ರಾಡ್ಯುಯೇಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅಪ್ಲೈ ಮಾಡಬಹುದು. ಅಂದ್ರೆ ನಿಮ್ದು ಯಾವುದೇ ಪದವಿ ಪಾಸ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಬಗ್ಗೆ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ನೀವು ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಪ್ಲೈ ಮಾಡೋ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಏನಾದ್ರೂ ಇಲ್ಲಿ ಅರ್ಜಿನ ಸಲ್ಲಿಸೋದ್ರ ಬಗ್ಗೆ ಗೊತ್ತಾಗದಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಈಸಿಯಾಗಿ ಅಪ್ಲೈ ಮಾಡಬಹುದು. ಇಲ್ಲಿ ಕೆಳಗಡೆ ಅವರು ಅಪ್ಲೈಯಿಂಗ್ ಪ್ರೋಸೆಸ್ ಬಗ್ಗೆ ಪ್ರತಿಯೊಂದನ್ನು ಕೂಡ ಇವರಿಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನ ಇದಾದ್ಮೇಲೆ ಇಲ್ಲಿ ಆಯ್ಕೆ ವಿಧಾನದ ಬಗ್ಗೆ ಕೂಡ ಅವರು ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಹಂತದಲ್ಲಿ ಆನ್ಲೈನ್ ರಿಟನ್ ಟೆಸ್ಟ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಒಂದು ಎಕ್ಸಾಮ್ಗೆ ಬರ್ತಕ್ಕಂಥ ಒಂದು ಸಿಲೆಬಸ್ ಯಾವ ರೀತಿ ಅಂತ ಇಲ್ಲಿ ಕೆಳಗಡೆ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಟೋಟಲ್ ಆಗಿ ಅವರು 5 ಪಾಠಗಳನ್ನ ಮಾಡಿದರೆ ಇಲ್ಲಿ ಪ್ರತಿಯೊಂದು ಪಾಠಲ್ಲಿ ಯಾವ ರೀತಿಯಾದಂತಹ ಒಂದು ಸಬ್ಜೆಕ್ಟ್ ಗಳಿವೆ ಅಂತ ಅವರು ಪ್ರತಿಯೊಂದನ್ನು ಕೂಡ ಕೊಡಿದ್ರೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕು ಅಂತ ಅನ್ಕೊಂಡಿರ್ತಾರಲ್ಲ, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಿಲೆಬಸ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಎಕ್ಸಾಮ್ ನಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಮುಂದಿನ ಹಂತದಲ್ಲಿ ಅವರು ಮೆಟ್ ಕೂಡ ಇಲ್ಲಿ ಬಿಡುಗಡೆ ಮಾಡತಕ್ಕಂಥದ್ದು. ಇನ್ನು ಮೊದಲನೇ ಹಂತದಲ್ಲಿ ಇದು ರಿಟನ್ ಟೆಸ್ಟ್ ಇರುತ್ತೆ. ಇನ್ನು ಎರಡನೇ ಹಂತದಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಪ್ರೂಫ್ ಕೂಡ ಇಲ್ಲಿ ತಗೊಳ್ಳುವಂಥದ್ದು. ಇಲ್ಲಿ ಯಾವ ರೀತಿ ಆಯ್ಕೆಯನ್ನ ಮಾಡ್ಕೋತಾರೆ ಅಂದ್ರೆ ಎರಡನೇ ಹಂತದಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಅಂದ್ರೆ ನೀವು ಯಾವ ಒಂದು ರಾಜ್ಯಕ್ಕೆ ಅಪ್ಲೈ ಮಾಡ್ತಿರ್ತೀರಿ ಆ ಒಂದು ರಾಜ್ಯದ ಲೋಕಲ್ ಲ್ಯಾಂಗ್ವೇಜ್ ಕೂಡ ನಿಮಗೆ ಇಲ್ಲಿ ಗೊತ್ತಿರಬೇಕು. ಗೊತ್ತಿದ್ರೆ ಸಾಕು ಈಸಿಯಾಗಿ ನೀವು ಇಲ್ಲಿ ಎರಡನೇ ಹಂತದಲ್ಲಿ ಕ್ವಾಲಿಫೈ ಆಗ್ಬಹುದು. ಇನ್ನು ಇದಾದ್ಮೇಲೆ ಇಲ್ಲಿ ರಿಸರ್ವೇಶನ್ ಅಂತ ಕೊಡಿದ್ರೆ ಅಂದ್ರೆ ಇಲ್ಲಿ ಯಾರಿಗೆಲ್ಲ ರಿಸರ್ವೇಶನ್ ಇರುತ್ತೆ ಅಂತ ಅವರು ಕೆಳಗಡೆ ಕೊಡಿದ್ರೆ ಅದ್ರ ಬಗ್ಗೆ ನಿಮಗೆ ಮುಂದೆ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನು ಇಲ್ಲಿ ಕಾಂಟ್ರಾಕ್ಟ್ ಆಫ್ ಅಪ್ರೆಂಟಿಸ್ಶಿಪ್ ಅಂತ ಕೊಡೋದಲ್ಲ, ತಾತ್ಕಾಲಿಕವಾಗಿ ನೀವು ಇಲ್ಲಿ ಕೆಲಸವನ್ನ ಮಾಡಬೇಕಾಗುತ್ತೆ. ಅಂದ್ರೆ ಇಲ್ಲಿ ಕಲಿತಿರ್ತಕ್ಕಂಥ ಹುದ್ದೆ ಬಂದ್ಬಿಟ್ಟು ಕಾಯಂ ಹುದ್ದೆಗಳು ಆಗಿರೋದಿಲ್ಲ, ಅಂದ್ರೆ ಟೆಂಪರರಿ ಹುದ್ದೆಗಳಾಗಿರುತ್ತೆ. ಇಲ್ಲಿ ನೋಡಿದ್ವಿ ಪೀರಿಯಡ್ ಬಗ್ಗೆ ಕೂಡ ಕೊಡಿದ್ರೆ ಎಷ್ಟು ವರ್ಷ ಒಂದು ಪೀರಿಯಡ್ ಇರ್ತದೆ ಅಂದ್ರೆ 1 ವರ್ಷ ಮಾತ್ರ ಇಲ್ಲಿ ಒಂದು ಪೀರಿಯಡ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಕೆಳಗಡೆ ಅವರು 12 ಮಂತ್ಸ್ ಅಂತ ಕೊಡಿದ್ರೆ ಅಂದ್ರೆ 12 ತಿಂಗಳ ಈ ಒಂದು ಪೀರಿಯಡ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಆಯ್ಕೆ ವಿಧಾನದ ಬಗ್ಗೆ ಕೂಡ ಹೇಳಿದೀನಿ. ಮೊದಲದಾಗಿ ರಿಟನ್ ಟೆಸ್ಟ್ ಇರುತ್ತೆ, ಎರಡನೇ ಹಂತದಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಕೂಡ ಅವರು ಮಾಡತಕ್ಕಂಥದ್ದು. ಈ ಎರಡರ ಮೂಲಕ ಇಲ್ಲಿ ಆಯ್ಕೆಯನ್ನ ಮಾಡ್ಕೋತಾರ. ಇನ್ನು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಬಗ್ಗೆ ಕೂಡ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬಹುದು. ಇನ್ನು ಸ್ಟೈಪೆಂಡ್ ಬಗ್ಗೆ ನೋಡ್ತಗೋಣ. ಇಲ್ಲಿ ಒಂದು ಬ್ರಾಂಚಸ್ ನ ಆಧಾರದ ಮೇಲೆ ಅವರು ಸೆಪರೇಟ್ ಆಗಿ ಇಲ್ಲಿ ಒಂದು ಸ್ಟೈಪೆಂಡ್ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು. ನೀವು ಇಲ್ಲಿ ಯಾವುದೇ ಒಂದು ಬ್ರಾಂಚ್ ಗೆ ಅಪ್ಲೈ ಮಾಡೋದು ಕೂಡ ನಿಮಗೆ ಇಲ್ಲಿ 15,000 ರೂಪಾಯಿ ಪ್ರತಿ ತಿಂಗಳು ನಿಮಗೆ ಇಲ್ಲಿ ಸ್ಟೈಪೆಂಡ್ ಕೂಡ ಸಿಗತಕ್ಕಂಥದ್ದು. ನೋಡಿದ್ದು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಟ್ರೈನಿಂಗ್ ಕಂಡೀಷನ್, ಅದೇ ರೀತಿ ಓವರ್ ಟೈಮ್ ಅಥವಾ ಲೀವ್ ಹಾಲಿಡೇಸ್ ಬಗ್ಗೆ ಅವರು ಪ್ರತಿಯೊಂದನ್ನು ಕೂಡ ಇಲ್ಲಿ ಕೊಟ್ಟಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಬಾಕ್ಸ್ ಅನ್ನು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಇಲ್ಲಿ ವಯೋಮಿತಿ ಸಲಿಕೆ ಕೂಡ ಸಿಗತಕ್ಕಂಥದ್ದು. SC ಮತ್ತು ST ಅವರಿಗೆ ಸಂಬಂಧಪಟ್ಟಂತೆ 5 ವರ್ಷದ ತನಕ ವಯೋಮಿತಿ ಸಲಿಕೆ ಸಿಗುತ್ತೆ. ಇನ್ನು OBC ಅವರಿಗೆ ಸಂಬಂಧಪಟ್ಟಂತೆ ಇಲ್ಲಿ 3 ವರ್ಷದ ತನಕ ವಯೋಮಿತಿ ಸಲಿಕೆ ಕೂಡ ಇಲ್ಲಿ ಸಿಗತಕ್ಕಂಥದ್ದು. ಇನ್ನು ಇದಾದ್ಮೇಲೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳಂತಾಗ ಇವರಿಗೆ ನೋಡ್ತಗೊಂಡು ಒಂದು ಕ್ಯಾಟಗರಿ ಆಧಾರದ ಮೇಲೆ ಇಲ್ಲಿ ಅವರು ವೇಕೆನ್ಸಿ ಡೀಟೇಲ್ ಬಗ್ಗೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ನೋಡಿ ನೀವು ಯಾವ ರೀತಿ ಅವರು ಕೊಡಿದಾರೆ ಅಂದ್ರೆ ಇಲ್ಲಿ ಮೊದಲಾಗಿ ಸ್ಟೇಟ್ ಅನ್ನ ಕೊಡಿದ್ರೆ ಅಂದ್ರೆ ರಾಜ್ಯ ಕೊಡಿದ್ರೆ, ಇನ್ನ ಇದಾದ್ಮೇಲೆ ಜೂನ್ ಕೊಡಿದ್ರೆ ಅಂದ್ರೆ ಯಾವ ಒಂದು ವಲಯದಲ್ಲಿ ಇಲ್ಲಿ ಹುದ್ದೆಗಳು ಕಲಿಯುವ ಅಂತ ಕೊಡಿದ್ರೆ, ಇನ್ನ ಇದಾದ್ಮೇಲೆ ರೀಜನ್ ಅಂತ ಕೊಡಿದ್ರೆ ಇದು ಎರಡನೇದಾಗಿ. ಇನ್ನ ಇದಾದ್ಮೇಲೆ ಇಲ್ಲಿ ರೀಜನ್ ವೈಸ್ ವೇಕೆನ್ಸಿ ಅಂದ್ರೆ ಒಂದು ಪ್ಲೇಸ್ ಗೆ ಸಂಬಂಧಪಟ್ಟಂತೆ ಅಥವಾ ಒಂದು ಜಾಬ್ ಲೊಕೇಶನ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳು ಅಂತ ಅವರು ಸಪರೇಟ್ ಆಗಿ ಒಂದು ರಾಜ್ಯ ಮತ್ತು ಒಂದು ರೀಜನ್ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥದ್ದು.
ಇನ್ನ ಇದಾದ್ಮೇಲೆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಇಲ್ಲಿ ಎಷ್ಟೆಷ್ಟು ಹುದ್ದೆಗಳಂತ ಅವರು ಸೈಡ್ ನಲ್ಲಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ನೀವು ಚೆಕ್ ಮಾಡ್ಕೋಬೇಕು. ಇನ್ನ ಇದಾದ್ಮೇಲೆ ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಕಲಂಗಳಲ್ಲಿ ಇಲ್ಲಿ ಕ್ಯಾಟಗರಿ ಆಧಾರದ ಮೇಲೆ ಕೂಡ ಎಷ್ಟೆಷ್ಟು ಹುದ್ದೆಗಳಂತ ಇಲ್ಲಿ ಸೈಡ್ ನಲ್ಲಿ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪ್ರತಿಯೊಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅವರು ಎಷ್ಟೆಷ್ಟು ಹುದ್ದೆಗಳಂತ ಸರಿಯಾಗಿ ಅವರು ಒಂದು ಕ್ಯಾಟಗರಿ ಆಧಾರದ ಮೇಲೆ ಕೊಟ್ಟಿದ್ದಾರೆ. ಈಗ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳಂತ ನೋಡ್ತಾ ಹೋಗೋಣ ಡೈರೆಕ್ಟ್ ಆಗಿ. ಇಲ್ಲಿ ನಾವು ಡೈರೆಕ್ಟ್ ಆಗಿ ಈಗ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇಲ್ಲಿ ನೋಡಿ ನೀವು ಕೂಡ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 110 ಹುದ್ದೆಗಳ ಖಾಲಿ ಇರತಕ್ಕಂಥದ್ದು. ಇನ್ನು ಯಾವ ಒಂದು ವಲಯದಲ್ಲಿ ಖಾಲಿ ಇವೆ ಅಂದ್ರೆ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಈ ಒಂದು ಹುದ್ದೆಗಳು ಖಾಲಿ ಇವೆ. ಇನ್ನು ಬೆಂಗಳೂರಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಅಂದ್ರೆ 77 ಹುದ್ದೆಗಳು ಬೆಂಗಳೂರಲ್ಲಿ ಖಾಲಿ ಇವೆ. ಇನ್ನು 33 ಹುದ್ದೆಗಳು ಬಂದ್ಬಿಟ್ಟು ಹುಬ್ಬಳ್ಳಿಯಲ್ಲಿ ಖಾಲಿ ಇರತಕ್ಕಂಥದ್ದು. ಇನ್ನು ಕ್ಯಾಟಗರಿ ಆಧಾರದ ಮೇಲೆ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಒಂದು ಜೂನ್ ಆಧಾರದ ಮೇಲೆ ಸೆಪರೇಟ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಅಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಕಾಲಮ್ ಬಂದ್ಬಿಟ್ಟು ಇದು ನೋಡೋದು ನೀವು, ಇದು ಬೆಂಗಳೂರಿನಲ್ಲಿ ಕಾಲಿರ್ತಕ್ಕಂಥ ಒಟ್ಟು ಹುದ್ದೆ ಸಂಖ್ಯೆ ಆಗಿರುತ್ತೆ ಕ್ಯಾಟಗರಿ ಆಧಾರದ ಮೇಲೆ. ಇನ್ನು ಇದಾದ್ಮೇಲೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಬಂದ್ಬಿಟ್ಟು ಇದು ಹುಬ್ಬಳ್ಳಿಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅಂತ ಒಂದು ಕ್ಯಾಟಗರಿ ಆಧಾರದ ಮೇಲೆ ಕೂಡ ಅವರು ಇಲ್ಲಿ ಸರಿಯಲ್ಲಿ ಕೊಡಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳು ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇಲ್ಲಿ ಅವರು ಸೈಡ್ ಅಲ್ಲಿ ಪ್ರತಿಯೊಂದನ್ನು ಕೂಡ ಕೊಡಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲನೇ ಕಾಲಮ್ ಬಂದ್ಬಿಟ್ಟು SC ಅವರಿಗೆ ಸಂಬಂಧಪಟ್ಟಂತೆ, ನಂತರ ಎರಡನೇದು ST, ಅದೇ ರೀತಿ ಮೂರನೇ ಕಾಲಮು OBC ಅವರಿಗೆ ಆಗಿರುತ್ತೆ. ಇನ್ನು ನಾಲ್ಕನೇ ಕಾಲಮು EWS, ಇನ್ನು ಕೊನೆಯ ಕಾಲಮ್ ಬಂದ್ಬಿಟ್ಟು ಇದು ಜನರಲ್ ಅಭ್ಯರ್ಥಿ ಸಂಬಂಧಪಟ್ಟಂತೆ ಅವರು ಕೊಡಿದ್ರೆ. ಇನ್ನು ಈಚೆ ಕಡೆ ಕೊಟ್ಟಿರ್ತಕ್ಕಂಥ 4 ಕಾಲಮ್ಗಳು ಬಂದ್ಬಿಟ್ಟು ಇದು PWD ಸಂಬಂಧಪಟ್ಟಂತೆ ಕೂಡ ಅವರು ಎಷ್ಟೆಷ್ಟು ಹುದ್ದೆಗಳು ಅಂತ ಅಲ್ಲಿ ಸಾಲಿನಲ್ಲಿ ಕೊಡಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನಿಮ್ಗೆ ಇಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅಂತ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇಲ್ಲಿ ಪ್ರತಿಯೊಂದನ್ನು ಕೂಡ ಅವರು ಸಪರೇಟ್ ಆಗಿ ಕೊಡಿದ್ರೆ ಯಾರೆಲ್ಲ ಕರ್ನಾಟಕದಿಂದ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿರ್ತಾರಲ್ಲ ಇಲ್ಲಿ ಡೈರೆಕ್ಟ್ ಆಗಿ ಕ್ಯಾಗಡ್ ಶೇಪ್ ಮಾಡ್ತಾ ಬಂದು ಇಲ್ಲಿ ಕರ್ನಾಟಕ ಅಂತ ಕೊಡಿದ್ರೆ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳು ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇಲ್ಲಿ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಈ ಒಂದು ಹುದ್ದೆಗಳ ಖಾಲಿ ಇವೆ. ಇನ್ನು ಟೋಟಲ್ ಆಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 110 ಹುದ್ದೆಗಳ ಖಾಲಿ ಇರತಕ್ಕಂಥದ್ದು. ಇನ್ನು ಆಲ್ ಓವರ್ ಇಂಡಿಯಾದಲ್ಲಿ 3,000 ಹುದ್ದೆಗಳು ಇಲ್ಲಿ ಖಾಲಿ ಇವೆ. ಇನ್ನು ಅಪ್ಲಿಕೇಶನ್ ಫೀ ಬಗ್ಗೆ ಕೂಡ ಈಗ ನೋಡ್ತಾ ಇಲ್ಲಿ ಅಪ್ಲಿಕೇಶನ್ ಫೀ ಕೂಡ ಇರುತ್ತೆ. ಯಾವ ರೀತಿ ಅಪ್ಲಿಕೇಶನ್ ಫೀ ಇರ್ತಂದ್ರೆ ಇಲ್ಲಿ ಒಂದು ಕ್ಯಾಟಗರಿ ಆಧಾರದ ಮೇಲೆ ಅವರು ಸಪರೇಟ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲದಾಗಿ PWD ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ 400 ರೂಪಾಯಿ ಎಂದು ಅಪ್ಲಿಕೇಶನ್ ಫೀ ಅಥವಾ ಎಕ್ಸಾಮಿಷನ್ ಫೀ ಇರುತ್ತೆ. ಇನ್ನು ಇದರ ಜೊತೆಗೆ ಪ್ಲಸ್ GST ಕೂಡ ಇರುತ್ತೆ. 18% GST ಕೂಡ ನೀವು ಇಲ್ಲಿ ಪೇ ಮಾಡಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಫೀ ಅಥವಾ ಎಕ್ಸಾಮಿಷನ್ ಫೀ ಬಗ್ಗೆ ನೀವು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇದು PWD ಅಭ್ಯರ್ಥಿ ಸಂಬಂಧಪಟ್ಟಂತೆ ಮಾತ್ರ ಇಷ್ಟು ಅಪ್ಲಿಕೇಶನ್ ಫೀ ಇರುತ್ತೆ. ಇನ್ನು ಎರಡದಾಗಿ SC ST ಮತ್ತು ಆಲ್ ವುಮೆನ್ ಕ್ಯಾಂಡಿಡೇಟ್ ಮತ್ತು EWS ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ 600 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಪ್ಲಸ್ GST. ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಅವರು ಅಪ್ಲಿಕೇಶನ್ ಫೀ ಬಗ್ಗೆ ಮಾತ್ರ ಕೊಡಿದ್ರೆ GST ನ ಇಲ್ಲಿ ಕೊಟ್ಟಿಲ್ಲ ಅವರು. GST ಸೇರಿಸಿದ್ಮೇಲೆ ಇದು ಒಂದು ಅಂದಾಜಾಗಿ ಒಂದು 618 630 ಈ ರೀತಿಯಾಗಿ ಅಮೌಂಟ್ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿದ್ರೆ ಮೇಲ್ಗಡೆ ಕೂಡ ಕೊಡಿದ್ರೆ 18% GST ಕೂಡ ನೀವು ಇಲ್ಲಿ ಪೇ ಮಾಡಬೇಕು. ಇನ್ನ ಆಲ್ ಅದರ್ ಕ್ಯಾಂಡಿಡೇಟ್ ಅಂದ್ರೆ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಬಿಟ್ಟು ಉಳಿದ ಎಲ್ಲಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 800 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಪ್ಲಸ್ GST. ಅಂದ್ರೆ GST ನ ಬಿಟ್ಟು ನೀವು ಇಲ್ಲಿ 800 ರೂಪಾಯಿ ಪೇ ಮಾಡಬೇಕು. ಇನ್ನ ಇಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒಂದು ಅಪ್ಲಿಕೇಶನ್ ಜೊತೆಗೆ ನೀವು ಇಲ್ಲಿ ಒಂದು 18% GST ಕೂಡ ನೀವು ಇಲ್ಲಿ ಪೇ ಮಾಡಬೇಕು. ಯಾರೆಲ್ಲ ಇಲ್ಲಿ ಕಾಡಿರ್ತಕ್ಕಂಥ ಸಂಬಂಧಪಟ್ಟಂತೆ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿರ್ತಾರಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಫೀ ನಂತರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ನಿಮ್ಮ ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಹುದ್ದೆಗಳಂತ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ನಂತರ ಎರಡನೇದಾಗಿ ಮತ್ತೆ ಇಲ್ಲಿ ಕ್ವಾಲಿಫಿಕೇಶನ್ ಬಗ್ಗೆ ಕೂಡ ನೀವು ಚೆಕ್ ಮಾಡ್ಕೋಬೇಕು. ಯಾವುದೇ ಪದವಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿ ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆ ಬಂದ್ಬಿಟ್ಟು ಕಾಯಂ ಹುದ್ದೆಗಳು ಆಗಿರುವುದಿಲ್ಲ, ತಾತ್ಕಾಲಿಕ ಬಗ್ಗೆ ನೀವು ಅಂದ್ರೆ ಟೆಂಪರರಿ ಆಗಿ ನೀವು ಇಲ್ಲಿ ಕೆಲಸವನ್ನ ಮಾಡಬೇಕು. ಇನ್ನ ಒಂದು ಟ್ರೈನಿಂಗ್ ಪೀರಿಯಡ್ ಬಂದ್ಬಿಟ್ಟು 1 ವರ್ಷ ಮಾತ್ರ ನಿಮಗೆ ಇಲ್ಲಿ ಒಂದು ಟ್ರೈನಿಂಗ್ ಪೀರಿಯಡ್ ಕೂಡ ಇರ್ತಕ್ಕಂಥದ್ದು. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನು ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನೊಂದು ನೋಟಿಫಿಕೇಶನ್ ಆಗಲಿ ಒಂದು ಅಪ್ಲೈ ಮಾಡ್ಲಿಕ್ಕೆ ಎರಡನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನು ನಿಮಗೆ ಒಂದು ಹುದ್ದೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ಒಂದು ನೋಟಿಫಿಕೇಶನ್ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಕೂಡ ಸರಿಯಾಗಿ ಓದ್ಕೊಂಡು ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಅಪ್ಲೈ ಮಾಡಬಹುದು. ಈ ಒಂದು ನೋಟಿಫಿಕೇಶನ್ ಅವರು ಪ್ರತಿಯೊಂದು ಮಾಹಿತಿ ಕೂಡ ಕೊಡಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 6/3/2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನೊಂದು ಆನ್ಲೈನ್ ಎಕ್ಸಾಮಿನೇಷನ್ ಟೆಂಟೇಟಿವ್ ಡೇಟ್ ಕೂಡ ಕೊಡಿದ್ರೆ 10/3/2024ಕ್ಕೆ ಒಂದು ಎಕ್ಸಾಮ್ ಇದೆ ಅಂತ ಕೂಡ ಇಲ್ಲಿ ಅವರು ಕೊಡಿದ್ರೆ ಯಾರೆಲ್ಲ ಎಲಿಜಿಬಲ್ ಇದ್ರಿ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಅದೇ ರೀತಿ ಒಂದು ಮಾಹಿತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಒಂದು ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸಿ. ಅದೇ ರೀತಿ ಮತ್ತೆ ಮುಂದೆ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.